ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುಣ್ಯಕ್ಷೇತ್ರವೇ ಈ ಕಟೀಲು. ಇದು ಭಾರತದ ಪವಿತ್ರ ಹಿಂದೂ ದೇವಾಲಯಗಳ ನಗರಗಳಲ್ಲಿ ಇದೂ ಕೂಡ ಒಂದಾಗಿದೆ. ಶ್ರೀ ದುರ್ಗಾಪರಮೇಶ್ವರಿ ದೇವಿಯು ಈ ಕ್ಷೇತ್ರದಲ್ಲಿ ನೆಲೆಯೂರಿದ್ದಾರೆ. ಸುಂದರವಾದ ನೈಸರ್ಗಿಕ ಸೌಂದರ್ಯದೊಂದಿಗೆ ಪವಿತ್ರ ನದಿಯಾದ ನಂದಿನಿ ನದಿಯು ಹರಿಯುವ ಪುಣ್ಯಕ್ಷೇತ್ರವೇ ಈ ಕಟೀಲು. ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಆಶೀರ್ವಾದ ಪಡೆಯಲು ಪ್ರತಿದಿನ ಇಲ್ಲಿಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಶ್ರೀ ದುರ್ಗಾಪರಮೇಶ್ವರಿಯು ನೆಲೆಯೂರಿರುವ ಈ ಕ್ಷೇತ್ರವು ಬಹಳ ಪ್ರಸಿದ್ಧವಾಗಿದೆ. ದೇವಾಲಯದ ಹಿರಿಮೆಯನ್ನು ತಿಳಿಯಬೇಕಾದರೆ ನಾವು ಒಂದು ದಂತಕಥೆಯನ್ನು ಕೇಳಬೇಕು. 2 ಅಥವಾ 4 ಕಾಲುಗಳು ಇರುವಂತಹ ಜೀವಿಗಳು ನನ್ನನ್ನು ಕೊಲ್ಲಬಾರದು ಎಂದು ಅರುಣಾಸುರ ಬ್ರಹ್ಮನಿಂದ ವರವನ್ನು ಪಡೆದುಕೊಳ್ಳುತ್ತಾನೆ. ಈ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅರುಣಾಸುರ ಭೂಮಿಯನ್ನು ನಾಶ ಮಾಡಲು ಹೊರಡುತ್ತಾನೆ. ಅವನನ್ನು ತಡೆಯಲು ಯಾರಿಗೂ ಆಗದೆ ಇರುವಂತಹ ಪರಿಸ್ಥಿತಿ ಬರುತ್ತದೆ. ಅರುಣಾಸುರನನ್ನು ಸಂಹರಿಸಲು ದುರ್ಗಾದೇವಿ ಭೂಮಿಗೆ ಇಳಿಯುತ್ತಾಳೆ. ಆದರೂ ಅರುಣಾಸುರ ದೇವತೆಯ ಮೇಲೆ ಆಕ್ರಮಣ ಮಾಡುತ್ತಾನೆ. ಕೊನೆಗೆ ದುರ್ಗಾದೇವಿ ಒಂದು ಬಂಡೆಯಾಗಿ ಪರಿವರ್ತನೆಗೊಳ್ಳುತ್ತಾರೆ. ಅರುಣಾಸುರ ಆ ಬಂಡೆಯನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ. ಆ ಸಮಯದಲ್ಲಿ ಜೇನುಹುಳುಗಳ ದೊಡ್ಡ ಹಿಂಡೊಂದು ಆ ಬಂಡೆಯಿಂದ ಹೊರಗೆ ಬಂದು ಅರುಣಾಸುರನನ್ನು ಚುಚ್ಚಿ ಸಾಯಿಸಿದವು ಎಂಬ ದಂತಕಥೆ ಇದೆ. ಜೇನುಹುಳುಗಳಿಗೆ 2 ಅಥವಾ 4 ಕಾಲುಗಳು ಇರಲಿಲ್ಲ. ಆದ್ದರಿಂದ ಅರುಣಾಸುರನ ವಿಶೇಷ ಶಕ್ತಿಯನ್ನು ಸೋಲಿಸಲು ಸಾಧ್ಯವಾಯಿತು ಹಾಗೂ ದೇವಿ ಶಕ್ತಿಯಿಂದ ಅಲ್ಲಿ ಚೈತನ್ಯ ತುಂಬಿತು ಎಂದು ಹೇಳಲಾಗುತ್ತದೆ. ಈ ವಿಜಯವನ್ನು ಆಚರಿಸಲು ಭೂಮಿಯ ಮೇಲಿನ ಋಷಿಮುನಿವರಿಯರು, ಸನ್ಯಾಸಿಗಳು ವಿಶೇಷ ಪೂಜೆಗಳನ್ನು ನಡೆಸಿ ಕಟೀಲು ದುರ್ಗಾಪರಮೇಶ್ವರಿ ದೇವಾಲಯವನ್ನು ಸ್ಥಾಪನೆ ಮಾಡಿದರು ಎಂದು ಹೇಳಲಾಗುತ್ತದೆ. ಬಹಳಷ್ಟು ಆಧ್ಯಾತ್ಮಿಕ ಚೈತನ್ಯ ತುಂಬಿರುವ ಒಂದು ಸುಂದರ ದೇವಾಲಯವಾಗಿದೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ. ದೇವಾಲಯದ ನಿರ್ಮಾಣ ಹಾಗೂ ನಿಖರತೆ ಇದರ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ದೇವಾಲಯದ ಪ್ರತಿಯೊಂದು ಕಂಬಗಳನ್ನು ಶಿಲ್ಪಗಳೊಂದಿಗೆ ಅಲಂಕರಿಸಲಾಗಿದೆ. ನಾವು ದೇವಾಲಯದ ಪ್ರಾಂಗಣಕ್ಕೆ ಕಾಲಿಟ್ಟ ಕ್ಷಣದಿಂದ ನಾವು ದೈವಿಕ ಚೈತನ್ಯದಿಂದ ಹಿಂತಿರುಗುವ ಕ್ಷಣದವರೆಗೂ ಭಕ್ತಿ ಮತ್ತು ಪ್ರಶಾಂತತೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಏಕೆಂದರೆ ಒಂದೊಂದು ಕಟ್ಟಡವನ್ನು ಅಷ್ಟೊಂದು ಅರ್ಥಪೂರ್ಣವಾಗಿ ವಿನ್ಯಾಸಗೊಳಿಸಲಾಗಿದೆ. ಮಂಗಳೂರಿನಿಂದ 25 ಕಿಲೋಮೀಟರ್, ಬೆಂಗಳೂರಿನಿಂದ 370 ಕಿಲೋಮೀಟರ್ ದೂರದಲ್ಲಿ ಶ್ರೀ ಕಟೀಲು ಕ್ಷೇತ್ರವಿದೆ. ಮಂಗಳೂರಿನ ತುಂಬಾ ಹತ್ತಿರದಲ್ಲೇ ವಿಮಾನ ನಿಲ್ದಾಣ ಮತ್ತು ರೈಲ್ವೆ ಸ್ಟೇಷನ್ಗಳು ಕೂಡ ಇವೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಜ್ಪೆ ಹಾಗೂ ಕಿನ್ನಿಗೋಳಿ ನಡುವೆ ಇರುವ ಮುಖ್ಯವಾದ ಕೇಂದ್ರವಿದು. ಮಂಗಳೂರಿನಿಂದ ಕಟೀಲಿಗೆ ಬರಲು ಅನೇಕ ಬಸ್ಸುಗಳ ಸೌಕರ್ಯವಿದೆ. ತುಳು ಭಾಷೆಯಲ್ಲಿ ಕಟಿ ಎಂದರೆ ಕೇಂದ್ರ ಎಂದರ್ಥ. ನದಿ ಹುಟ್ಟುವ ಜಾಗವಾದ ಕನಕಗಿರಿ ಹಾಗೂ ನದಿ ಹರಿದು ಹೋಗಿ ಸೇರುವ ಸಮುದ್ರ ಪಾವನಿ ಮಧ್ಯದಲ್ಲಿ ಇರುವುದೇ ಈ ಕಟೀಲ್. ಅದಕ್ಕಾಗಿಯೇ ಕತಿ ಎಂಬ ಪದಕ್ಕೆ ಕಟೀಲ್ ಎಂಬ ಹೆಸರು ಬಂದಿರಬೇಕು. ಉಡುಪಿ, ಸುಬ್ರಹ್ಮಣ್ಯ, ಧರ್ಮಸ್ಥಳ ಮುಂತಾದ ತೀರ್ಥಕ್ಷೇತ್ರಗಳು ಇಲ್ಲಿಗೆ ಹತ್ತಿರವಿವೆ. ಆದ್ದರಿಂದ ಇಲ್ಲಿ ಬರುವ ಭಕ್ತಾದಿಗಳು ಸಮೀಪದ ಬೇರೆ ದೇವಾಲಯಗಳಿಗೂ ಹೋಗಬಹುದು. ಜೊತೆಗೆ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳಿಗೆ ಹೆಸರಾಗಿದೆ ಈ ಕಟೀಲು. ಶ್ರೀ ದುರ್ಗಾಪರಮೇಶ್ವರಿ ಟೆಂಪಲ್ ಫಸ್ಟ್ ಗ್ರೇಡ್ ಕಾಲೇಜ್, ಶ್ರೀ ದುರ್ಗಾ ಸಂಸ್ಕೃತ PG ಅಂಡ್ ರಿಸರ್ವ್ ಸೆಂಟರ್, ಹಾಗೇನೆ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಪ್ರಸಿದ್ಧವಾಗಿವೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿಯುತ್ತಾರೆ. ದೇವಾಲಯದ ಆದಿದೇವತೆಯಾದ ಶ್ರೀ ದುರ್ಗಾಪರಮೇಶ್ವರಿ ತಾಯಿಗೆ ಸಂಗೀತ, ನೃತ್ಯ, ಯಕ್ಷಗಾನ ಇವೆಲ್ಲವೂ ಇಷ್ಟ ಎಂದು ನಂಬಿ ಆ ಕಲೆಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗುತ್ತದೆ. ವಿಶೇಷವಾಗಿ ಕಟೀಲು ಯಕ್ಷಗಾನಕ್ಕೆ ತುಂಬಾ ಪ್ರಸಿದ್ಧವಾಗಿದೆ. ಈ ದೇವಾಲಯದಲ್ಲಿ ಯಕ್ಷಗಾನಕ್ಕೆ ಸಾಂಪ್ರದಾಯಿಕ ಮಹತ್ವವಿದೆ ಎಂದು ಇತಿಹಾಸ ಹೇಳುತ್ತದೆ. ಪ್ರತಿ ವರ್ಷವೂ ಆಚರಿಸಲಾಗುವ ಬ್ರಹ್ಮ ಕಳಶೋತ್ಸವ ಈ ದೇವಾಲಯದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಹಬ್ಬ ಸಾಮಾನ್ಯವಾಗಿ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬರುತ್ತದೆ. ಇದಲ್ಲದೆ ಲಕ್ಷದೀಪೋತ್ಸವ, ನವರಾತ್ರಿ ಹಬ್ಬ ಮುಂತಾದವುಗಳೆಲ್ಲ ಕಟೀಲು ದೇವಸ್ಥಾನದ ಒಂದು ವಿಶೇಷತೆಗಳಾಗಿವೆ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಕರ್ನಾಟಕ ಮಾತ್ರವಲ್ಲ, ಭಾರತಕ್ಕೆ ಒಂದು ಮಂಗಳಕರ ಕ್ಷೇತ್ರವಾಗಿ ನಿಂತಿದೆ.
ದಿನನಿತ್ಯ ಬರುವ ಜನಸಾಗರವು ದೇವಾಲಯದ ಸೌಂದರ್ಯವನ್ನು ಹೆಚ್ಚಾಗುವಂತೆ ಮಾಡಿದೆ. ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಮೇಲಿನ ಭಕ್ತಿಯು ಎಲ್ಲರ ಮನದಲ್ಲೂ ತುಂಬಿ ಹರಿಯುತ್ತದೆ.